ಮಾಡಿದ್ರೆ 8 ಕೋಟಿಯನ್ನು ಕೊಡಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಇವತ್ತು ಆರೋಪ ಮಾಡಿದ್ದಾರೆ. ಚೆಲುವಾದಿ ನಾರಾಯಣ ಸ್ವಾಮಿಗೂ ಕಾಂಗ್ರೆಸ್ ಪಕ್ಷದಲ್ಲಿ ಆಗೋ ತೀರ್ಮಾನಕ್ಕೂ ಸಂಬಂಧ ಯಾವುದೂ ಇಲ್ಲ. ಅವರು BJPಯಲ್ಲಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅವ್ರಿಗೂ ಇದಕ್ಕೂ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ನಡೆಸ್ತಾ ಇದೆ. ಯಾರು ನಿಷ್ಠೆಯಾಗಿ ಪಾರ್ಟಿಗೆ ಕೆಲಸ ಮಾಡಿದ್ದಾರೆ, ಹೋದ ಅಸೆಂಬ್ಲಿಯಲ್ಲಿ ಯಾರ್ಯಾರು ಕೆಲಸ ಮಾಡಿದರೆ ಅದು ತಾಲೂಕು ಮಟ್ಟದ ಲೀಡರ್ಸ್ ತೀರ್ಮಾನ ಮಾಡ್ತಾರೆ. ನಾವು ಯಾರೂ ವೈಯಕ್ತಿಕ ತೀರ್ಮಾನ ಮಾಡಲ್ಲ. ಆ ತೀರ್ಮಾನದಂತೆ ನಾವು ಅದೊಂದೇ ಅಲ್ಲ, ಬಯಪ್ಪನಾಗಲಿ, ದರ್ಖಾಸ್ತು ಕಮಿಟಿ ಆಗಲಿ, ಟ್ರಿಬ್ಯುನಲ್ ಆಗಲಿ ಮತ್ತು ಈ ಗ್ಯಾರಂಟಿ ಪ್ರೋಗ್ರಾಮ್ ಇವೆಲ್ಲ ಕೂಡ ತಾಲೂಕು ಬ್ಲಾಕ್ ಅಧ್ಯಕ್ಷರು ಮತ್ತು ಮುಖಂಡರೆಲ್ಲ ಸೇರಿ ಏನು ಅವ್ರು ತೀರ್ಮಾನ ಕೊಡ್ತಾರೆ ಅದನ್ನು ಮಾಡ್ತೀವಿ. ಅದಕ್ಕೂ ಚೆಲುವಾದಿ ನಾರಾಯಣ ಸ್ವಾಮಿಯವ್ರಿಗೂ ಸಂಬಂಧ ಇಲ್ಲ. ಡೀಲ್ ಮಾಡ್ತಾ ಇದ್ದಾರೆ. ಚುನಾವಣೆಗೆ ಹಣ ಕಲೆಕ್ಟ್ ಮಾಡೋದಕ್ಕೆ ನಿಗಮಗಳು ಸೇಲ್ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಿ, ಯಾರು ಕೊಟ್ಟಿದ್ದಾರೆ ಏನು ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. 8 ಕೋಟಿಯನ್ನು ಕೊಡಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಇವತ್ತು ಆರೋಪ ಮಾಡಿದ್ದಾರೆ. ಚೆಲುವಾದಿ ನಾರಾಯಣ ಸ್ವಾಮಿಗೂ ಕಾಂಗ್ರೆಸ್ ಪಕ್ಷದಲ್ಲಿ ಆಗೋ ತೀರ್ಮಾನಕ್ಕೂ ಸಂಬಂಧ ಯಾವುದೂ ಇಲ್ಲ. ಅವರು BJPಯಲ್ಲಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅವ್ರಿಗೂ ಇದಕ್ಕೂ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ನಡೆಸ್ತಾ ಇದೆ. ಯಾರು ನಿಷ್ಠೆಯಾಗಿ ಪಾರ್ಟಿಗೆ ಕೆಲಸ ಮಾಡಿದ್ದಾರೆ, ಹೋದ ಅಸೆಂಬ್ಲಿಯಲ್ಲಿ ಯಾರ್ಯಾರು ಕೆಲಸ ಮಾಡಿದರೆ ಅದು ತಾಲೂಕು ಮಟ್ಟದ ಲೀಡರ್ಸ್ ತೀರ್ಮಾನ ಮಾಡ್ತಾರೆ. ನಾವು ಯಾರೂ ವೈಯಕ್ತಿಕ ತೀರ್ಮಾನ ಮಾಡಲ್ಲ. ಆ ತೀರ್ಮಾನದಂತೆ ನಾವು ಅದೊಂದೇ ಅಲ್ಲ, ಬಯಪ್ಪನಾಗಲಿ, ದರ್ಖಾಸ್ತು ಕಮಿಟಿ ಆಗಲಿ, ಟ್ರಿಬ್ಯುನಲ್ ಆಗಲಿ ಮತ್ತು ಈ ಗ್ಯಾರಂಟಿ ಪ್ರೋಗ್ರಾಮ್ ಇವೆಲ್ಲ ಕೂಡ ತಾಲೂಕು ಬ್ಲಾಕ್ ಅಧ್ಯಕ್ಷರು ಮತ್ತು ಮುಖಂಡರೆಲ್ಲ ಸೇರಿ ಏನು ಅವ್ರು ತೀರ್ಮಾನ ಕೊಡ್ತಾರೆ ಅದನ್ನು ಮಾಡ್ತೀವಿ. ಅದಕ್ಕೂ ಚೆಲುವಾದಿ ನಾರಾಯಣ ಸ್ವಾಮಿಯವ್ರಿಗೂ ಸಂಬಂಧ ಇಲ್ಲ. ಡೀಲ್ ಮಾಡ್ತಾ ಇದ್ದಾರೆ. ಚುನಾವಣೆಗೆ ಹಣ ಕಲೆಕ್ಟ್ ಮಾಡೋದಕ್ಕೆ ನಿಗಮಗಳು ಸೇಲ್ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಿ, ಯಾರು ಕೊಟ್ಟಿದ್ದಾರೆ ಏನು ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. 8 ಕೋಟಿಯನ್ನು ಕೊಡಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿ ಇವತ್ತು ಆರೋಪ ಮಾಡಿದ್ದಾರೆ. ಚೆಲುವಾದಿ ನಾರಾಯಣ ಸ್ವಾಮಿಗೂ ಕಾಂಗ್ರೆಸ್ ಪಕ್ಷದಲ್ಲಿ ಆಗೋ ತೀರ್ಮಾನಕ್ಕೂ ಸಂಬಂಧ ಯಾವುದೂ ಇಲ್ಲ. ಅವರು BJPಯಲ್ಲಿ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಅವ್ರಿಗೂ ಇದಕ್ಕೂ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ನಡೆಸ್ತಾ ಇದೆ. ಯಾರು ನಿಷ್ಠೆಯಾಗಿ ಪಾರ್ಟಿಗೆ ಕೆಲಸ ಮಾಡಿದ್ದಾರೆ, ಹೋದ ಅಸೆಂಬ್ಲಿಯಲ್ಲಿ ಯಾರ್ಯಾರು ಕೆಲಸ ಮಾಡಿದರೆ ಅದು ತಾಲೂಕು ಮಟ್ಟದ ಲೀಡರ್ಸ್ ತೀರ್ಮಾನ ಮಾಡ್ತಾರೆ. ನಾವು ಯಾರೂ ವೈಯಕ್ತಿಕ ತೀರ್ಮಾನ ಮಾಡಲ್ಲ. ಆ ತೀರ್ಮಾನದಂತೆ ನಾವು ಅದೊಂದೇ ಅಲ್ಲ, ಬಯಪ್ಪನಾಗಲಿ, ದರ್ಖಾಸ್ತು ಕಮಿಟಿ ಆಗಲಿ, ಟ್ರಿಬ್ಯುನಲ್ ಆಗಲಿ ಮತ್ತು ಈ ಗ್ಯಾರಂಟಿ ಪ್ರೋಗ್ರಾಮ್ ಇವೆಲ್ಲ ಕೂಡ ತಾಲೂಕು ಬ್ಲಾಕ್ ಅಧ್ಯಕ್ಷರು ಮತ್ತು ಮುಖಂಡರೆಲ್ಲ ಸೇರಿ ಏನು ಅವ್ರು ತೀರ್ಮಾನ ಕೊಡ್ತಾರೆ ಅದನ್ನು ಮಾಡ್ತೀವಿ. ಅದಕ್ಕೂ ಚೆಲುವಾದಿ ನಾರಾಯಣ ಸ್ವಾಮಿಯವ್ರಿಗೂ ಸಂಬಂಧ ಇಲ್ಲ. ಡೀಲ್ ಮಾಡ್ತಾ ಇದ್ದಾರೆ. ಚುನಾವಣೆಗೆ ಹಣ ಕಲೆಕ್ಟ್ ಮಾಡೋದಕ್ಕೆ ನಿಗಮಗಳು ಸೇಲ್ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳಿ, ಯಾರು ಕೊಟ್ಟಿದ್ದಾರೆ ಏನು ಅವ್ರನ್ನೇ ಕೇಳಿ, ನನಗೆ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.